ಇಲ್ಲಿಯ ಅಧಿಕಾರಿ ರುಕ್ಮಾಂಗದ ಭೂಪತಿಗಳು, ಅವರ ಮಗ ಧರ್ಮಾಂಗದ ನಾಮಾಂಕಿತನು ನಾನು. ಸ್ವಾಮಿ, ಗುರುಕುಲವನ್ನ ಸೇರಿಕೊಂಡು ಸಕಲ ಶಾಸ್ತ್ರ ವಿದ್ಯೆಗಳನ್ನ ಕಲಿತು ಪರಿಪೂರ್ಣತೆಯನ್ನ ಹೊಂದಿ ನಾಡಿಗೆ ಬಂದವ ನಾನು. ಬಂದಂತಹ ನನ್ನನ್ನ ತಂದೆಯವರು ಕರೆದು ಆಡಿದ ಮಾತು, ಮಗನೇ, ಹರಿಯ ದರ್ಶನವನ್ನ, ಹರಿಯ ನಾಮಾಂಕಿತದ ಸ್ಮರಣೆಯನ್ನು ಮಾಡಬೇಕು. ಈ ರಾಜ್ಯದ ಚುಕ್ಕಾಣಿಯನ್ನು ನೀನು ಹಿಡಿದುಕೊಳ್ಳಬೇಕು. ಈ ರಾಜ್ಯದ ಆಡಳಿತವನ್ನು ನೀನು ಮಾಡಬೇಕು ಎನ್ನುವುದಾಗಿ ನನ್ನಲ್ಲಿ ಕೇಳಿಕೊಂಡರು. ಯಾವಾಗಲೂ ಒಬ್ಬ ಮನುಷ್ಯನ ಒಂದು ಉದ್ಯೋಗವೋ ಅಥವಾ ಒಂದು ಸ್ಥಾನಮಾನವನ್ನ ಈ ಜಗದಲ್ಲಿ ಪರಿಪೂರ್ಣತೆಯನ್ನ ಹೊಂದಿಕೊಳ್ಳಬೇಕು ಅಂತಾದ್ರೆ ಸ್ವಂತ ಸಾಮರ್ಥ್ಯತೆ ಎನ್ನುವುದು ಬೇಕು. ಸಕಲ ಶಾಸ್ತ್ರ ವಿದ್ಯೆಯನ್ನ ಕಲಿತರೂ ಸಹ ಏರುವ ಪೀಠ ಸಾಮಾನ್ಯವಾದದ್ದಲ್ಲ ನೋಡಿ ಸ್ವಾಮಿ. ಹಾಗಾಗಿ ಈ ಒಂದು ಪೀಠವನ್ನ ಏರುವ ಅರ್ಹತೆಯನ್ನ ಪಡೆಯುವುದಕ್ಕಾಗಿ ಜನರಕನಲ್ಲಿ ಭಿನ್ನನೆಯನ್ನ ಮಾಡಿಕೊಂಡವ ನಾನು. ಈ ಧರೆಯ ದಿಗ್ವಿಜಯವನ್ನ ಪೂರೈಸಿದಂತಹ ತದನಂತರದಲ್ಲಿ ಈ ಪೀಠವನ್ನ ಏರ್ತೇನೆ ಎನ್ನುವುದಾಗಿ. ಹಾಗಾಗಿ ಅವರ ಪಾದ ಕಮಲಕ್ಕೆ ಅಭಿವಂದನೆಯನ್ನ ಮಾಡಿಕೊಂಡು ಅವರಲ್ಲಿ ಅಪ್ಪಣೆಯನ್ನ ಪಡೆದು ಈ ಒಂದು ದಿಗ್ವಿಜಯಾರ್ಥಿಯಾಗಿ ಮನವನ್ನ ಮಾಡಿ ಹೊರಟವ ತುರಗ ಪದಾರ್ಥಗಳನ್ನ ಸೇರಿಸಿಕೊಂಡಿದ್ದೇನೆ. ಚತುರಂಗ ಸೇನೆಯನ್ನ ಸಿದ್ಧಪಡಿಸಿದ್ದೇನೆ. ಇನ್ನೇಕೆ ತಡ, ನೇರವಾಗಿ ದಿಗ್ವಿಜಯಕ್ಕೆ ಹೋಗ್ತೇನೆ.